ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ನಾಯಕತ್ವದ ಬದಲಾವಣೆಯ ವಿಚಾರ ಕೇಳಿ ಬರ್ತಾ ಇದೆ. ಡಿಕೆಶಿಯನ್ನ ಸಿಎಂ ಮಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್, ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ಮತ್ತೆ ಈ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲದ ವಿಚಾರ, ರಾಜ್ಯ ಕಾಂಗ್ರೆಸ್ ಈಗ ಒಂದು ಗೊಂದಲದ ಗೂಡು ಆಗಿಬಿಟ್ಟಿದೆ. ಅದು ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಬೆಂಬಲಿಗರು. ಸಿಎಂ ಡಿಸಿಎಂ ಕುರ್ಚಿ ಜಟಾಪಟಿ ನಡುವೆನೇ ಈಗ ಏನಾಗ್ತಾ ಇದೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೌನ ವಹಿಸಿರುವಂತಹ ಬಗ್ಗೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ಶಾಸಕ ರಂಗನಾಥ್, ಯಾರ್ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿನ ಸಿಎಂ ಮಾಡ್ತೀವಿ ಅಥವಾ ಇಲ್ಲ ಅಂತ ಏನಾದರೂ ಒಂದು ಹೇಳಿ, ಯಾಕೆ ಹಿಂಗೆ ಸುಮ್ಮನೆ ಇದ್ದೀರಾ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ. ಸ್ಪಷ್ಟವಾದ ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ವತಃ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಇಲ್ಲ. ಹೈಕಮಾಂಡ್ನಲ್ಲಿರುವಂತಹ ವರಿಷ್ಠ ನಾಯಕರು ಯಾರೂ ಕೂಡ ಇದ್ರ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ, ಏನೂ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಭರವಸೆ ಇತ್ತು ಜನವರಿ ತಿಂಗಳಲ್ಲಿ ಅಥವಾ ಸಂಕ್ರಾಂತಿಯ ನಂತರ ಏನಾದರೂ ಒಂದು ಬದಲಾವಣೆ ಆಗಬಹುದು, ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗಬಹುದು. ಸಿದ್ದರಾಮಯ್ಯ ಅವರು ಈಗಾಗಲೇ ಅತಿ ಹೆಚ್ಚು ಸಿ ಎಂ ಅಂದರೆ ಅತಿ ಹೆಚ್ಚು ದಿನಗಳ ಕಾಲ ಅಧಿಕಾರದಲ್ಲಿ ಇದ್ದಂತಹ ಸಿ ಎಂ ಎನ್ನುವಂತಹ ಸಾಧನೆಯನ್ನು ಕೂಡ ಮಾಡಾಯಿತು. ಇನ್ನೇನೂ ಕೂಡ ಇಲ್ಲ ಮಾಡೋಕ್ಕೆ. ಈಗಾಗಲೇ ಈಗ ಅವರಿಗೆ ಸಮಾಧಾನ ಆಗಿರ್ಬೋದು, ಈಗ ಬಿಟ್ಕೊಡ್ತಾರೇನೋ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಬಿಟ್ಕೊಡೋ ಥರ ಸಿ ಎಂ ಸಿದ್ದರಾಮಯ್ಯ ಕಾಣ್ತಾ ಇಲ್ಲ. ಇವರು ಕೂಡ ನೀವು ಬಿಟ್ಕೊಡಲ್ಲ ಅಂತಂದರೆ ನಾನು ಬಿಡೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿನೇ ನಡೆದುಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡೋಕ್ಕೆ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ರು, ಅದೆಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇರಲಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರಂತೂ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿಯಾಗಿ ಚೇಂಜ್ ಮಾಡಿಕೊಡ್ತಾ ಇದ್ರು. ಇಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಆಗ್ತಾರೆ, ಕಾದು ನೋಡ್ರಿ, ಹಾಗೆ ಹಿಂಗೆ ಅದು ಇದು ಅಂತ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ರು. ಇವರು ಮಾತನಾಡ್ತಾ ಇರೋದನ್ನು ನೋಡಿದರೆ ಇಲ್ಲ ಏನೋ ಒಂದು ಇವರಿಗೆ ಸ್ಪಷ್ಟ ಮಾಹಿತಿ ಇದೆ, ಹೈಕಮಾಂಡ್ನಿಂದ ಒಂದು ಮಾಹಿತಿ ಬಂದಂತೆ ಕಾಣ್ತಾ ಇದೆ. ಅದಕ್ಕೆ ಈ ನಾಯಕರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗಳು ಆಗ್ತಾ ಇದ್ವು. ಅದೇನೇ ಚರ್ಚೆಗಳಾದರೂ ಡಿ ಕೆ ಶಿವಕುಮಾರ್ ಪಾಲಿಗೆ ಸಿ ಎಂ ಕುರ್ಚಿಯ ಒಂದು ಕನಸು ನನಸಾಗೋ ಥರ ಕಾಣ್ತಾ ಇಲ್ಲ, ಅದು ಕನಸಾಗಿಯೇ ಉಳಿತಾ ಇದೆ. ಅವರ ಬೆಂಬಲಿಗರ ಈಗೇನು ಮಾಡ್ತಾ ಇದ್ದಾರೆ, ಅವರ ಬೆಂಬಲಿಗರ ಮನಸ್ಸಲ್ಲಿ ಒಂದು ಬೇಸರ ಮೂಡ್ತಾ ಇದೆ. ಏನಿದು ಪದೇ ಪದೇ ನಾವು ಕೇಳಿದ್ರು ಕೂಡ ಏನೂ ಕೂಡ ಆಗ್ತಿಲ್ವಲ್ಲ, ಯಾವುದು ವರ್ಕೌಟ್ ಆಗೋ ಥರ ಇಲ್ವಲ್ಲ. ಇದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಮುಖ್ಯವಾಗಿ ರಾಹುಲ್ ಗಾಂಧಿ ಏನಿದ್ದಾರೆ, ಅವರು ಭೇಟಿಗೆನೇ ಸರಿಯಾಗಿ ಅವಕಾಶವನ್ನು ಕೊಡಲಿಲ್ಲ. ಅವ್ರ ಹತ್ರ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಮಾತಾಡಿದ್ರು ಅಸ್ಸಾಂ ಚುನಾವಣೆ ವಿಚಾರವಾಗಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾತಾಡಿಲ್ಲ ಅನಿಸುತ್ತೆ. ಅದಕ್ಕಾಗಿಯೇ ಡಿ ಕೆ ಶಿವಕುಮಾರ್ 3-4 ದಿನ ದೆಹಲಿಯಲ್ಲೇ ಇದ್ದರು ಈ ನಾಯಕತ್ವದ ವಿಚಾರವಾಗಿ ಕೇಳಬೇಕು ಅಂತ. ಏನು ಮಾಡ್ತೀರಿ ನೀವು, ನನಗೆ ಕೊಡ್ತಿರೋ ಇಲ್ವಾ ಅಂತ ಕೇಳಬೇಕಂತಲೇ ಕೂತಿದ್ರು. ಅದಕ್ಕೂ ಕೂಡ ಅವಕಾಶ ಸಿಕ್ಕಂತೆ ಕಾಣ್ತಾ ಇಲ್ಲ ಅವರಿಗೆ. ಬೇಸರದಿಂದಾನೇ ಅವರು ವಾಪಸ್ಸಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರೇನಿದ್ದಾರೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಯಾಕೆ ಮೌನವಾಗಿದೆ, ಹೈಕಮಾಂಡ್ ಯಾಕೆ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಹಾಗಾದರೆ ಹೈಕಮಾಂಡ್ನ ಮನಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬಾರ್ದು ಅನ್ನೋದೇನಾದರೂ ಇದೆಯಾ? ಅದಕ್ಕೋಸ್ಕರ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಈ ರೀತಿಯಾದ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಆಗಿರಬಹುದು, ಕುಣಿಗಲ್ ಶಾಸಕ ಆಗಿರುವಂತಹ ರಂಗನಾಥ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿಯೇ ಮಾತನಾಡ್ತಾ ಇದ್ದಾರೆ ಮೊದಲಿಂದಲೂ ಕೂಡ. ಈಗಲೂ ಕೂಡ ಡಿ ಕೆ ಶಿನ ಸಿ ಎಂ ಮಾಡ್ತೀವಿ ಅಥವಾ ಇಲ್ಲ ಅಂತ ಎರಡರಲ್ಲೇ ಒಂದು ಹೇಳಬೇಕು. ಹೇಳ್ದೇನೆ ಈ ರೀತಿಯಾಗಿ ಸತಾಯಿಸಬಾರ್ದು. ಹೈಕಮಾಂಡ್ ನಾಯಕರು ಯಾರು ಕೂಡ ಸತಾಯಿಸೋಕ್ಕೆ ಹೋಗಬಾರ್ದು. ಪದೇ ಪದೇ ನಾವು ಹೇಳ್ತಾ ಇದ್ದೀವಿ, ಅವರು ಕಾಯ್ತಾ ಇದ್ದಾರೆ, ಅವರು ಏನೂ ಕೂಡ ಹೇಳ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಬಾಲಕೃಷ್ಣ ಆಗಿರ್ಬೋದು, ಬೇರೆ ಬೇರೆ ಆಪ್ತರು ಯಾರ್ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ಅವರನ್ನು ಬೆಂಬಲಿಸುವಂತಹ ನಾಯಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ವಲ್ಲ, ಹೈಕಮಾಂಡ್ ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಿಲ್ವಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.